ಭೂಹು ಭುವಃ ಸ್ವಃ, ಭೂಹು ಭುವಃ ಸ್ವಃ. ಮೂರು ಲೋಕಗಳಲ್ಲಿರುವ ಎಲ್ಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಬೇಕು, ಅಲ್ಲೆಲ್ಲ ಯಾತ್ರೆ ಮಾಡಬೇಕು. ಅದಕ್ಕೆ ನನಗೆ ಶಕ್ತಿ ಕೊಡುವಂತ ಬ್ರಹ್ಮದೇವರು ಹೇಳಬೇಕು, ಅದು ಆಗೋದೇ ಇಲ್ಲ ಅಂತ ಎಲ್ಲ ವರ ಕೇಳಲಿಕ್ಕೆ ಹೋಗಬೇಡ, ಅದು ಅಸಾಧ್ಯದ. ಲೋಕೆ ಸರ್ವೇಷು ತೀರ್ಥೇಷು ಸ್ನಾನಂ ವರ್ಷ ಶತೈರಪಿ ಕರ್ತುಂ ನ ಶಕ್ಯತೆ. 100 ವರ್ಷಗಳಲ್ಲಿ ನೀನು ನಿರಂತರ ಯಾತ್ರೆ ಮಾಡಿದರೂ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಆಶೆಯನ್ನು ಬಿಟ್ಬಿಡು. ಮತ್ತೇನು ಮಾಡಂತೀರಿ? ಏನು ಬೇಕಾದ ವರ ಕೇಳೋದಿದ್ರಲ್ಲ. ಹೌದು, ವರ ಕೇಳಿದ್ದೀಯ, ವರ ಕೊಡ್ತೇನೆ. ವೆಂಕಟಾಚಲದಲ್ಲಿ ಒಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡು, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ನಿನಗೆ ಬರ್ತದೆ. ಅದಕ್ಕಾಗಿಯೇ ಸ್ವಾಮಿ ಪುಷ್ಕರಣಿ ಅಂತ ಹೆಸರು. ಎಲ್ಲ ತೀರ್ಥಗಳಲ್ಲಿ ಸ್ವಾಮಿನಿ ಉತ್ತಮಳಾದಂತಹ ಸರಸ್ವತಿಯಿಂದ ಅಭಿಮನ್ಯಮಾನವಾದ ತೀರ್ಥ ಅದು. ಅಲ್ಲಿ ಒಂದು ಕಡೆಗೆ ನೀನು ಸ್ನಾನ ಮಾಡಿದರೆ ಸಾಕು, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಹಾಗಾಗುತ್ತೆ. ನಿನ್ನೆ ಹೇಳಿದ ಹಾಗೆ ಸರಸ್ವತಿ ತೀರ್ಥ ಅದು ಜ್ಞಾನದ ಪ್ರತೀಕ. ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಎಲ್ಲ ಸ್ನಾನ ಮಾಡಿದ ಮಹಾಫಲವೂ ಬರುತ್ತೆ ಎನ್ನುವುದನ್ನು ಇಲ್ಲಿ ಸಾಂಕೇತಿಕವಾಗಿ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಅಂತಹ ತೀರ್ಥದಲ್ಲಿ ನೀನು ಸ್ನಾನ ಮಾಡುವಂತ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ಅನುಗ್ರಹವನ್ನು ಪಡೆದುಕೊಂತ ಬ್ರಹ್ಮದೇವರು ಮಾರ್ಕಾಂಡೇಯರಿಗೆ ಹೇಳಿದ ವಿಷಯವನ್ನು ಕೂಡ ಇಲ್ಲಿ ವಾಮದೇವರು ತಿಳಿಸಿಕೊಡ್ತಾರೆ. ಅದರಲ್ಲಿಯೂ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಎಲ್ಲ ತೀರ್ಥಗಳು ಅಲ್ಲಿ ಬರ್ತವೆ. ವಿಶೇಷವಾಗಿ ನಿತ್ಯವೂ ಇರ್ತದೆ. ಯಾಕೆಂದ್ರೆ ಆ ತೀರ್ಥಗಳಲ್ಲಿ ಭಕ್ತರು ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಬಿಡ್ತಾರೆ. ಆ ಎಲ್ಲ ತೀರ್ಥಗಳು ಗಂಗಾದಿ ತೀರ್ಥಗಳು ವಿಚಾರ ಮಾಡ್ತಾವಂತೆ, ನಮಗೆ ಬಂದ ಪಾಪ ನಾವೆಲ್ಲಿ ಕಳ್ಕೋಬೇಕು ಅಂತ. ಆ ಎಲ್ಲ 3.5 ಕೋಟಿ ತೀರ್ಥಗಳು ಅದರ ಅಭಿಮಾನಿ ದೇವತೆಗಳು ಇಲ್ಲಿ ಬಂದು ಸ್ನಾನ ಮಾಡಿ ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಹೋಗ್ತವೆ ಅಂತ. ಹಾಗಾಗಿ ಒಂದೇ ಕಡೆಗೆ ಎಲ್ಲ ತೀರ್ಥಗಳು ನಮಗೆ ಸಿಗೋದು ಸ್ವಾಮಿ ಪುಷ್ಕರಣಿಯಲ್ಲಿ. ವಿಶೇಷವಾಗಿ ಮಾರ್ಗಶೀರ್ಷ ಶುದ್ಧ ದ್ವಾದಶಿ ಎಂದು ಧನುರ್ಮಾಸಿ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ